ನೋಡಿ, ಕೋರ್ಟ್ನ ಈ ಮಹತ್ವದ ಆದೇಶದಿಂದ ರಾಜಕೀಯವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಕಳೆಗುಂದಿದ್ದ ಸಿದ್ದರಾಮಯ್ಯ ಅವರಿಗೆ ಹೊಸ ಚೈತನ್ಯವನ್ನ ಕೋರ್ಟ್ ತೀರ್ಪು ತಂದುಕೊಟ್ಟಿದೆ. ರಾಜಕೀಯವಾಗಿ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಳೆಗುಂದಿದ್ದ ಸಿದ್ದರಾಮಯ್ಯಗೆ ಹೊಸ ಚೈತನ್ಯ ಕೊಟ್ಟಿದೆ ಈ ತೀರ್ಪು. ಮೂಡಾ ಕೇಸ್ ಬಯಲಾದಾಗಿನಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಸಿಎಂ. ಸದ್ಯ ಸಿಬಿಐಗೆ ಪ್ರಕರಣವನ್ನ ವಹಿಸೋದಕ್ಕೆ ಕೋರ್ಟ್ ನಕಾರ ವ್ಯಕ್ತಪಡಿಸಿದೆ. ಅರ್ಜಿಯೂ ಕೂಡ ವಜಾ ಆಗಿದೆ. ಈ ಮೂಲಕ ಸಿಎಂ ಕುರ್ಚಿ ಮತ್ತಷ್ಟು ಭದ್ರಪಡಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ತಮ್ಮ ವರ್ಚಸ್ಸನ್ನ ಸಿಎಂ ಹೆಚ್ಚಿಸಿಕೊಂಡಿದ್ದಾರೆ. ಈ ಮೂಲಕವಾಗಿ ರಾಜಕೀಯವಾಗಿ ಮತ್ತಷ್ಟು ವರ್ಚಸ್ಸು ವೃದ್ಧಿಯಾಗಿದೆ. ರಾಜಕೀಯವಾಗಿ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೋರ್ಟ್ನ ತೀರ್ಪಿನಿಂದ ಮತ್ತಷ್ಟು ರಾಜಕೀಯವಾಗಿ ಬಲ ಬಂದಂತಾಗಿದೆ ಅವರಿಗೆ. ಈ ಹೈಕಮಾಂಡ್ ಹತ್ರನೂ ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಂಡಿದ್ದಾರೆ. ತಮ್ಮ ಸಿಎಂ ಕುರ್ಚಿಯನ್ನ ಕೂಡ ಭದ್ರಪಡಿಸಿಕೊಳ್ಳುವತ್ತ ಸಿಎಂ ಹೆಜ್ಜೆ ಆಗ್ತಾ ಇದ್ದಾರೆ. ಸದ್ಯ ಸಿಬಿಐಗೆ ಪ್ರಕರಣವನ್ನ ನೀಡೋದಕ್ಕಾಗಲ್ಲ ಅಂತ ಕೋರ್ಟ್ ಆದೇಶ ಹೊರಡಿಸಿರೋದ್ರಿಂದ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಂಡಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಮೂಡಾ ವಿಚಾರ ಹೊರಗಡೆ ಬಂದಾಗಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅಟ್ಲೀಸ್ಟ್ ಮೇಲ್ನೋಟಕ್ಕೆ ಕಾಣಿಸದೇ ಇದ್ರು ಒಳಗಡೆ ಬಹಳ ಕುಗ್ಗಿ ಹೋಗಿದ್ರು. ಯಾಕೆಂದ್ರೆ ಅವರ ಕುಟುಂಬದ ಮೇಲೆ ಕೂಡ ಆರೋಪ ಬಂದಿತ್ತು. ಆದ್ರೆ ಈಗ ಕೋರ್ಟ್ ಸಿಬಿಐಗೆ ವಹಿಸುವಂತಹ ಅವಶ್ಯಕತೆ ಇಲ್ಲ, ಲೋಕಾಯುಕ್ತವೇ ತನಿಖೆಯನ್ನ ನಡೆಸಲಿ ಅಂತ ಹೇಳಿರೋದ್ರಿಂದ ರಾಜಕೀಯವಾಗಿ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಬಲ ಬಂದಂಗಾಗಿದೆ. ಒಟ್ಟಾರೆಯಾಗಿ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಆನಂದ್. ಖಂಡಿತವಾಗ್ಲೂ ಸಿಂಧರ, ಮುಡಾ ಹಗರಣದಲ್ಲಿ ಸಿಬಿಐ ತನಿಖಾ ಒಂದು ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈಗ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಶುಕ್ರವಾರ ಸಿದ್ದರಾಮಯ್ಯನವರ ಪಾಲಿಗೆ ಶುಭ ಶುಕ್ರವಾರ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇಷ್ಟು ದಿನ ಅವರು ಬಹಳಷ್ಟು ಒಂದು ಆತಂಕದಲ್ಲಿದ್ರು. ಸಿಬಿಐ ಒಂದು ವೇಳೆ ಹಿಂಟೆ ಆದ್ರೆ ಎಲ್ಲಿ ತಮ್ಮ ಒಂದು ಕುರ್ಚಿಗೆ ಒಂದು ಆಘಾತ ಎದುರಾಗುತ್ತೆ, ಕುರ್ಚಿಯನ್ನ ತ್ಯಜಿಸಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಆತಂಕದಲ್ಲಿದ್ರು. ಜೊತೆಗೆ ಇದು ದೊಡ್ಡವಾದಂತಹ ಒಂದು ರಾಜಕೀಯವಾಗಿ ಅವ್ರಿಗೊಂದು ಬ್ಲಾಕ್ ಮಾರ್ಕ್ ಆಗಿ ಉಳಿದಿತ್ತು. ಹಾಗಾಗಿ ಇದರಿಂದ ಈಗ ಹೈಕೋರ್ಟ್ ಒಂದು ರೀತಿ ರಿಲೀಫ್ ಅನ್ನು ಕೊಟ್ಟಿದೆ. ಹಾಗಾಗಿ ಸಿಬಿಐ ಸಂಕಷ್ಟದಿಂದ ಸದ್ಯ ಸಿದ್ದರಾಮಯ್ಯನವರು ಪಾರಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಇಡಿ ಅಧಿಕಾರಿಗಳು ಏನು ಎಂಟ್ರಿ ಕೊಟ್ಟು ಸಿಎಂ ಪತ್ನಿಯವರು ಹಾಗೆ ನಗರಾಭಿವೃದ್ಧಿ ಸಚಿವರಿಗೆ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಯಾವುದೇ ಕ್ಷಣದಲ್ಲಿ ಇಡಿ ನೋಟಿಸ್ ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇಂತಹ ಒಂದು ಸಂದರ್ಭದ ನಡುವೆ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಈಗ ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕಾರ ಮಾಡಿದೆ. ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದೆ. ಹಾಗಾಗಿ ಮೇಲ್ನೋಟಕ್ಕೆ ಸಿಬಿಐ ತನಿಖೆಗೆ ಕೊಡ್ತಕ್ಕಂಥ ಯಾವುದೇ ಅಂಶಗಳು ಇದರಲ್ಲಿ ಕಂಡು ಬರ್ತಾ ಇಲ್ಲ. ಜೊತೆಗೆ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಇಲ್ಲಿ ಕೋರ್ಟ್ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ವಿಚಾರ ಬಹಳಷ್ಟು ರಾಜಕೀಯವಾಗಿ ಬಲ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದಂತೆ ರಾಜಕೀಯವಾಗಿ ಅವರಿಗೆ ಈ ಒಂದು ಪ್ರಕರಣ ಕಪ್ಪು ಮಸಿಯನ್ನ ಬಳಿತಕ್ಕಂಥ ಒಂದು ಪ್ರಕರಣ ಆಗಿತ್ತು. ಆದ್ರೆ ಈಗ ಅವರು ಕ್ಲೀನ್ ಹ್ಯಾಂಡ್ ಆಗಿ ಹೊರ ಬರ್ತಕ್ಕಂಥ ಒಂದು ಪ್ರಯತ್ನದಲ್ಲಿದ್ದಾರೆ. ಜೊತೆಗೆ ರಾಜಕೀಯವಾಗಿಯೂ ಕೂಡ ಅವರು ಮತ್ತಷ್ಟು ಒಂದು ಬಲಗೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಸಿಎಂ ಕುರ್ಚಿ ವಿಚಾರವಾಗಿ ಈ ಒಂದು ಪ್ರಕರಣನೂ ಕೂಡ ಬಹಳಷ್ಟು ಒಂದು ಪರಿಣಾಮ ಬೀರ್ತಾ ಇತ್ತು. ಮುಳಾ ಹಗರಣದಲ್ಲಿ ಸಿಲ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಕುರ್ಚಿ ತ್ಯಜಿಸ್ತಾರೆ ಅನ್ನೋ ವಿಚಾರಗಳೆಲ್ಲವೂ ಕೂಡ ಪ್ರಸ್ತಾಪ ಆಗ್ತಾ ಇತ್ತು. ಈಗ ಅಂತಿಮವಾಗಿ ಕಾನೂನು ಹೋರಾಟದಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದಷ್ಟು ಮೇಲುಗೈಯನ್ನ ಸಾಧಿಸಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣ ಇಡಿ ಇನ್ನೂ ಕೂಡ ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋ ಕುತೂಹಲನ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಆದ್ರೆ ಈಗ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ರಿಲೀಫ್ ಇಂದ ಸಿದ್ದರಾಮಯ್ಯನವರು ತುಂಬಾ ನಿರಾಳರಾಗಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಅವರ ಪತ್ನಿನೂ ಕೂಡ ತುಂಬಾ ನಿರಾಳರಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಸಿಬಿಐ ಅಧಿಕಾರಿಗಳಿಗೆ ಒಂದು ವೇಳೆ ಈ ಒಂದು ಪ್ರಕರಣವನ್ನ ತನಿಖೆ ಕೊಟ್ಟಿದ್ದೇ ಆಗಿದ್ದರೆ ಸಿಬಿಐ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಬರಬಹುದಾಗಿತ್ತು, ಮುಖ್ಯಮಂತ್ರಿಗಳ ಮನೆಯನ್ನ ಪರಿಶೀಲನೆ ಮಾಡಬಹುದಾಗಿತ್ತು. ಹಾಗಾಗಿ ಆಗ ಮುಜುಗರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಳಗಾಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಜೊತೆಗೆ ಕೆಲವು ವಿಪಕ್ಷಗಳ ಒತ್ತಡ ಆಗಿರ್ಬೋದು ಅಥವಾ ಸ್ವಪಕ್ಷದಲ್ಲಿ ಇರ್ತಕ್ಕಂಥ ಕೆಲವು ಹಿತಾಶತ್ರುಗಳೇನಿದ್ದಾರೆ ಅವರು ಕೂಡ ರಾಜೀನಾಮೆಗೆ ಪರೋಕ್ಷವಾಗಿ ಆಗ್ರಹ ಮಾಡತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇತ್ತು. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಜೊತೆಗೆ ಮುಜುಗರವನ್ನ ಹೊತ್ಕೊಂಡು ರಾಜೀನಾಮೆಯನ್ನ ಕುಡಿ ಅನ್ನೋ ಒಂದು ಸಂದೇಶವನ್ನು ಕೂಡ ಹೈಕಮಾಂಡ್ ರವಾನೆ ಮಾಡತಕ್ಕಂಥ ಸಾಧ್ಯತೆಗಳಿತ್ತು. ಈಗ ಹೈಕೋರ್ಟ್ ಅಂತಿಮವಾಗಿ ಸಿದ್ದರಾಮಯ್ಯನವರಿಗೆ ಒಂದು ರಿಲೀಫ್ ನೀಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಬಹಳಷ್ಟು ಒಂದು ನಿರಾಳಾಗಿದ್ದಾರೆ. ಜೊತೆಗೆ ಸಿಬಿಐ ತನಿಖಾ ಒಂದು ಸಂಕಷ್ಟದಿಂದನೂ ಕೂಡ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಸಿಂಧೂರ. ಥ್ಯಾಂಕ್ ಯು ಅಣ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.